4 ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸ. ಭಾರತ ಮತ್ತು ರಷ್ಯಾ ದೇಶಗಳ 23ನೇ ವಾರ್ಷಿಕ ಶೃಂಗಸಭೆ. 4 ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಪ್ರವಾಸಕ್ಕೆ ಬಂದಿದ್ದಾರೆ. ಭಾರತ ಮತ್ತು ರಷ್ಯಾ ದೇಶಗಳ 23ನೇ ವಾರ್ಷಿಕ ಶೃಂಗಸಭೆಯ ಕಾರಣಕ್ಕಾಗಿ ಕಾರಲ್ಲಿ ಮೋದಿ ಮತ್ತು ಪುಟಿನ್ ಇಬ್ಬರು ಕೂಡ ಬಂದಿದ್ದಾರೆ. ಮೋದಿ ಅವರು ಭಗವದ್ಗೀತೆಯನ್ನ ಗಿಫ್ಟ್ ಮಾಡಿದ್ದಾರೆ. 23ನೇ ಶೃಂಗಸಭೆಯಲ್ಲಿ ಮೋದಿ ಮತ್ತು ಪುಟಿನ್ ಮಾತುಕತೆ. ಇಂದು ರಾಜ್ಘಾಟ್ನಲ್ಲಿರುವಂತಹ ಗಾಂಧಿ ಸ್ಮಾರಕಕ್ಕೆ ಭೇಟಿ ನೀಡ್ತಾರೆ. ಬಳಿಕ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯಲಿದೆ. ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ ಮೋದಿ ಹಾಗೂ ಪುಟಿನ್. ರಕ್ಷಣಾ ಒಪ್ಪಂದಗಳ ಬಗ್ಗೆ ಕೂಡ ಉಭಯ ನಾಯಕರು ಚರ್ಚೆಯನ್ನು ಕೂಡ ಮಾಡ್ತಾರೆ. 4 ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಿದ್ದಾರೆ. ಭಾರತ ಮತ್ತು ರಷ್ಯಾ ದೇಶಗಳ 23ನೇ ವಾರ್ಷಿಕ ಶೃಂಗಸಭೆ. ಭಾರತ ಮತ್ತು ರಷ್ಯಾದಲ್ಲಿ ಏನೆಲ್ಲ ಒಪ್ಪಂದಗಳಿದೆ, ಎರಡೂ ದೇಶಗಳ ನಡುವೆ ಕೂಡ ಏನೆಲ್ಲ ಒಪ್ಪಂದಗಳು ಆಗಿದೆ ಅಂತ ಹೇಳಿ ನೋಡಬಹುದು. ಈಗ S-500 ರಕ್ಷಣಾ ವ್ಯವಸ್ಥೆ ಖರೀದಿ, ಜಂಟಿ ಅಭಿವೃದ್ಧಿಯ ಒಪ್ಪಂದ ಕೂಡ. ಕಾರಲ್ಲಿ ಮೋದಿ ಮತ್ತು ಪುಟಿನ್ ಇಬ್ರು ಕೂಡ ಬಂದಿದ್ದಾರೆ. ಭಗವದ್ಗೀತೆಯನ್ನ ಗಿಫ್ಟ್ ಕೂಡ ಮಾಡಿದ್ದಾರೆ. ಭಾರತ ಮತ್ತು ರಷ್ಯಾ ಮಧ್ಯೆ ತೈಲ ಖರೀದಿ ಬಗ್ಗೆ ಕೂಡ ಚರ್ಚೆ ಕೂಡ ನಡೆಯುತ್ತೆ. ಸಾಕಷ್ಟು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಯುತ್ತೆ. ಆಮದು ಮತ್ತು ರಫ್ತುಗಳ ಬಗ್ಗೆ ಕೂಡ ಇಬ್ರು ಚರ್ಚೆಯನ್ನ ಮಾಡ್ತಾರೆ. ಸುಂಕರಹಿತ ವ್ಯಾಪಾರ ವಹಿವಾಟಿಗೆ ಎರಡು ದೇಶಗಳ ಒಲವು ಕೂಡ ಇದೆ. ಇದೆಲ್ಲ ಒಪ್ಪಂದಗಳು ಆಗಿರುವುದು ಭಾರತ ಮತ್ತು ರಷ್ಯಾದ ನಡುವೆ. ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸ್ತಾರೆ ಇಬ್ರು ಕೂಡ. ಭಾರತದಿಂದ ರಷ್ಯಾ ನಿರ್ಮಿತ ಕ್ಷಿಪಣಿಗಳ ಖರೀದಿ ಬಗ್ಗೆ ಕೂಡ ಮಾತುಕತೆಗಳು ಕೂಡ ಆಗುತ್ತೆ. ಇದು ಭಾರತ ಮತ್ತು ರಷ್ಯಾ ನಡುವೆ ಇರುವಂತಹ ಒಪ್ಪಂದಗಳು. ಅಮೆರಿಕ ಸುಂಕ ಸಮರದ ಬಗ್ಗೆ ಎರಡು ದೇಶಗಳ ಚರ್ಚೆ ಕೂಡ ಆಗುತ್ತೆ. ಭಾರತ ಮತ್ತು ರಷ್ಯಾ ದೇಶಗಳ 23ನೇ ವಾರ್ಷಿಕ ಶೃಂಗಸಭೆಗೋಸ್ಕರ ಬಂದಿರುವಂಥದ್ದು. ಇಬ್ಬರು ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೆಲ್ಲ ಏನು ಮಾತುಕತೆಗಳು ಆಗಬಹುದು, ಏನೆಲ್ಲ ಒಪ್ಪಂದಗಳು ಹೊಸದಾಗಿ ಆಗಬಹುದು, ಇರುವಂತಹ ಒಪ್ಪಂದಗಳ ಬಗ್ಗೆ ಏನು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು, ಏನೆಲ್ಲ ಚರ್ಚೆಗಳು ಆಗಬಹುದು ಎನ್ನುವುದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಯಾಕಂತ ಹೇಳಿದ್ರೆ 4 ವರ್ಷಗಳ ಬಳಿಕ ಅವರು ಭಾರತಕ್ಕೆ ಬಂದಿರುವುದು ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದೆ. ಒಂದು ಕಡೆ ಭಗವದ್ಗೀತೆಯನ್ನು ಕೂಡ ಗಿಫ್ಟ್ ಮಾಡಿದ್ದಾರೆ ಮೋದಿ ಅವರು. ಸುಖೋಯ್ SJ-100 ನಾಗರಿಕ ವಿಮಾನಗಳ ಉತ್ಪಾದನೆಯ ವೇಗವನ್ನು ಹೆಚ್ಚಿಸುವುದ್ರ ಬಗ್ಗೆ ಕೂಡ ಮಾತುಕತೆಗಳು ಕೂಡ ಇಬ್ಬರು ನಡುವೆ ಕೂಡ ಆಗುತ್ತೆ. ಇದೆಲ್ಲ ನೋಡ್ತಾ ಇರೋದು ನೀವು ಭಾರತ ಮತ್ತು ರಷ್ಯಾಗಳ ನಡುವೆ ಇರುವಂತಹ ಒಪ್ಪಂದ. ಮೇಕ್ ಇನ್ ಇಂಡಿಯಾ ಅಡಿ ರಕ್ಷಣಾ ಉಪಕರಣಗಳ ಉತ್ಪಾದನೆ, ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಮೇಕ್ ಇನ್ ಇಂಡಿಯಾ ಅಡಿ ರಕ್ಷಣಾ ಉಪಕರಣಗಳ ರಕ್ಷಣೆ ಮತ್ತೆ ರಷ್ಯಾಕ್ಕೆ ಔಷಧಗಳು, ಕೃಷಿ ಮತ್ತು ಜವಳಿಗಳ ರಫ್ತು ಹೆಚ್ಚಳ ಬಗ್ಗೆನೂ ಕೂಡ ಮಾತುಕತೆಗಳು, ಚರ್ಚೆಗಳು ಆಗುತ್ತೆ, ಒಪ್ಪಂದಗಳು ಕೂಡ ಆಗುತ್ತೆ. ಇವತ್ತು ರಾಜ್ಘಾಟ್ನಲ್ಲಿರುವಂತಹ ಗಾಂಧಿ ಸ್ಮಾರಕಕ್ಕೆ ಭೇಟಿಯನ್ನ ನೀಡ್ತಾರೆ. ದೀರ್ಘಾವಧಿ ರಸಗೊಬ್ಬರ ಪೂರೈಕೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಉಭಯ ದೇಶಗಳ ಇಬ್ಬರು ನಾಯಕರು ಕೂಡ ಹಲವಾರು ಸಾಧಕ ಬಾಧಕಗಳ ಬಗ್ಗೆ, ರಫ್ತು ಹಾಗೂ ಆಮದಿನ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಭಾರತ ಹಾಗೂ ರಷ್ಯಾ ನೂತನ ಮಿಲಿಟರಿ ಒಪ್ಪಂದ ಬಗ್ಗೆ ಕೂಡ ಮಾತುಕತೆಗಳು ಕೂಡ ಆಗುತ್ತೆ. ಅತ್ಯಾಧುನಿಕ ಸುಖೋಯ್ 57 ಮಾರಾಟಕ್ಕೆ ರಷ್ಯಾ ಉತ್ಸುಕವಾಗಿದೆ. ಅದ್ರ ಬಗ್ಗೆನೂ ಕೂಡ ಮಾತುಕತೆಗಳು ಆಗುತ್ತೆ. ಭಾರತ ಮತ್ತು ರಷ್ಯಾ ದೇಶಗಳ 23ನೇ ವಾರ್ಷಿಕ ಶೃಂಗಸಭೆಯ ಅಡಿಯಲ್ಲಿ ಉಭಯ ದೇಶದ ನಾಯಕರು ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಕಾರಲ್ಲಿ ಬಂದಿದ್ದಾರೆ. ನೆನ್ನೆ ಬಂದರೂ ಕೂಡ ಆ್ಯಂಡ್ 4 ದಿನಗಳ ಕಾಲ ಪ್ರವಾಸವನ್ನ ಮಾಡ್ತಾರೆ ಅಂತಲೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಇಂದು ರಾಜ್ಘಾಟ್ನಲ್ಲಿರುವಂತಹ ಗಾಂಧಿ ಸ್ಮಾರಕಕ್ಕೆ ಭೇಟಿಯನ್ನ ಕೊಡ್ತಾರೆ. ತದನಂತರ ಬಳಿಕ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ಆಗುತ್ತೆ. ಭಾರತ ಮತ್ತು ರಷ್ಯಾ ಏನೆಲ್ಲ ಒಪ್ಪಂದಗಳನ್ನ ಮಾಡ್ಕೊಂಡಿದೆ, ಏನೆಲ್ಲ ಒಪ್ಪಂದಗಳನ್ನ ಮಾಡ್ಕೊಳ್ಬಹುದು ಎನ್ನುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಭಾರತದಿಂದ ರಷ್ಯಾ ನಿರ್ಮಿತ ಕ್ಷಿಪಣಿಗಳ ಖರೀದಿಯ ಒಪ್ಪಂದಗಳು ಹಾಗೂ ಚರ್ಚೆಗಳು ಕೂಡ ಆಗುವಂತ ಸಾಧ್ಯತೆ ಕೂಡ ಇದೆ.